ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ನಿಕಲ್. ಸೊ ಆಪಲ್ ಕಡೆಯಿಂದ ಎರಡು ಆಪಲ್ 16 ಪ್ರೋ ಮತ್ತು 16 ಪ್ರೋ ಮ್ಯಾಕ್ಸ್ ಅಂತ ಒಂದು ಆಪಲ್ ಕಡೆಯಿಂದ ಎರಡು ಫೋನ್ ಬಂದಿವೆ. ಸೊ ಆ ಎರಡು ಫೋನನ್ನು ಸೊ ಲಾಸ್ಟ್ ಟೈಮ್ ಒಂದು 1 ಇಯರ್ ಬ್ಯಾಕ್ ಒಂದು ಸೊ ಆಪಲ್ 15 ಪ್ರೋ ಮ್ಯಾಕ್ಸ್ ಅಂತ ಒಂದು ಲಾಂಚ್ ಆಗಿತ್ತು. ಸೊ ಈಗ ಒಂದು ಆಪಲ್ 16 ಪ್ರೋ ಮತ್ತು 16 ಪ್ರೋ ಮ್ಯಾಕ್ಸ್ ಮತ್ತು ಇನ್ನೂ ಒಂದು 3-4 ಫೋನ್ ಲಾಂಚ್ ಆಗಿದೆ. ಸೊ ನಾನು ಈಗ ಇವೆರಡು ಫೋನನ್ನು ಆಪಲ್ 16 ಪ್ರೋ ಮತ್ತು 16 ಪ್ರೋ ಫೋನ್ನ ಮೊಬೈಲ್ಗಳನ್ನು ರಿವ್ಯೂವನ್ನು ಮಾಡ್ತೀನಿ. ಸೊ ಹೀಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಈಗಾಗಲೇ ಈ ಒಂದು ಎರಡು ಮೊಬೈಲ್ಗಳನ್ನು ಆಲ್ರೆಡಿ ಎಲ್ಲರೂ ಕೂಡ ರಿವ್ಯೂ ಮಾಡಿದ್ದಾರೆ. ಸೊ ನಾನು ಕೂಡ ಈಗ ಸ್ವಲ್ಪ ಲೇಟ್ ಆಯಿತು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಅದರ ನಂತರ ಫೋನ್ ವಿತೌಟ್ ಫೋನ್ ಅಂತ ಅದರ ರಿವ್ಯೂ ಫೋನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀರಿ, ಅದರೆಲ್ಲ ಇನ್ಫಾರ್ಮೇಷನ್ ಬಗ್ಗೆ. ಸೊ ನೋಡ್ತಾ ಹೋಗಿ, ಹಾಗೆ ನನ್ನ ವಿಡಿಯೋನ ಕಂಟಿನ್ಯೂಸ್ ಎಂಡ್ ಮತ್ತು ಮುಗಿಯೋವರೆಗೆ ನೋಡಿ, ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಸೊ ಮೊದಲನೇ, ಈಗ ಐಫೋನ್ 16 ಪ್ರೋ. ಸೊ ಈ ಒಂದು ಫೋನಿನ ಒಂದು ವೇಟ್ ತುಂಬಾ ಲೆಸ್ ಆಗಿದೆ, ತುಂಬಾ ಒಂದು ವೇಟ್ ಕಡಿಮೆ, 199 ಗ್ರಾಮ್ ಅಷ್ಟು ವೇಟ್ ಇದೆ. ಸೊ ಇನ್ನು 16 ಪ್ರೋ ಮ್ಯಾಕ್ಸ್ ಇದೊಂದು ತುಂಬಾ ವೇಟ್ ಇದೆ. ಸೊ ಇದು ಒಂದು 16 ಪ್ರೋ ಮ್ಯಾಕ್ಸ್ ಒಂದು 227 ಗ್ರಾಮ್ಸ್, 227 ಗ್ರಾಮನಷ್ಟು ವೇಟ್ ಇದೆ. ಸೊ 16 ಅಷ್ಟೊಂದು ವೇಟ್ ಇಲ್ಲ. ಸೊ 16 ಪ್ರೋ ಮ್ಯಾಕ್ಸ್ ತುಂಬ ವೇಟ್ ಇದೆ ಮೊಬೈಲು, ತುಂಬ ವೇಟ್ ಇದೆ. ಸೊ ಮತ್ತು ಇನ್ನೊಂದು ಏನಂದರೆ ಇದರೊಂದು ಡಿಸ್ಪ್ಲೇ ಸೈಜ್ ಜಾಸ್ತಿ ಕೊಟ್ಟಿದ್ದಾನೆ. 16 ಪ್ರೋ ಮ್ಯಾಕ್ಸ್ ಡಿಸ್ಪ್ಲೇ ಸೈಜ್ ತುಂಬಾ ಕೊಟ್ಟಿದ್ದಾನೆ. ಸೊ 6.9 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸೊ ಇದುವರೆಗೂ ಲಾಂಚ್ ಆಗಿದ್ರು ಐಫೋನ್ಗಳಲ್ಲಿ ಡಿಸ್ಪ್ಲೇ ತುಂಬ ಚಿಕ್ಕದಿರ್ತಿತ್ತು. ಸೊ ಈಗ ಬರ್ತಾ ಐಫೋನ್ ಕಡೆದವನು ಒಂದು ಆ್ಯಂಡ್ರಾಯ್ಡ್ ರೀತಿ ಹೇಗೆ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ, ಸೊ ಆ ರೀತಿ ಒಂದು ಆಪಲ್ದವರು ಕೂಡ ಅದೇ ರೀತಿ ಒಂದು ಕೊಡ್ತಾಯಿದ್ದಾರೆ, ಸ್ಕ್ರೀನ್ನ ದೊಡ್ಡ ಸ್ಕ್ರೀನ್ ಮಾಡ್ತಾಯಿದ್ದಾರೆ. ಸೊ ಮತ್ತು ಇನ್ನು ಇವೆರಡು ಫೋನ್ಗಳಲ್ಲಿ IP68 ವಾಟರ್ ರೆಸಿಸ್ಟೆನ್ಸ್ ಮತ್ತು ಡಸ್ಟ್ ಪ್ರೂಫ್ ಇದೆ. ಸೊ ಎರಡು ಫೋನ್ಗಳಲ್ಲಿ ಸೇಮ್ ಇದೆ, IP68 ವಾಟರ್ ರೆಸಿಸ್ಟೆನ್ಸ್ ಮತ್ತು ಡಸ್ಟ್ ಪ್ರೂಫ್ ಇದೆ ಫೋನಲ್ಲಿ. ಸೊ ಫೋನು 15 ಪ್ರೋ ಮತ್ತು 16 ಪ್ರೋ ಹಳೆಯ ಒಂದು ಓಲ್ಡ್ ಫೋನು ಐಫೋನ್ 15 ಪ್ರೋ ಮ್ಯಾಕ್ಸ್ ಮತ್ತು 16 ಪ್ರೋ ಮ್ಯಾಕ್ಸ್ಗೂ ಯಾವುದೇ ರೀತಿ ಒಂದು ವ್ಯತ್ಯಾಸವನ್ನು ಮಾಡಿಲ್ಲ. ಜಾಸ್ತಿ ಸೇಮ್ ಆಗಿದ್ದರೆ ನೋಡೋದಕ್ಕೂ ಕೂಡ ಸೇಮ್ ಆಗೇ ಇದೆ. ಸೊ ಒಳಗಡೆ ಸ್ಪೆಸಿಫಿಕೇಷನ್ ಎಲ್ಲ ಸ್ಪೆಸಿಫಿಕೇಷನ್ಸ್ ಕೂಡ ಅಷ್ಟೇ ಸೇಮೇ ಇದೆ. ಮೆಜಾರಿಟಿ ಆಫ್ ಚೇಂಜಸ್ ಯಾವುದೂ ಕೂಡ ಆಗಿಲ್ಲ. ಸೊ ಮತ್ತು ಇನ್ನು ಐಫೋನ್ 16 ಪ್ರೋ ಅಲ್ಲಿ 6.3 ಇಂಚಿನ ಒಂದು ಡಿಸ್ಪ್ಲೇ ಇದೆ. ಇನ್ನು 16 ಪ್ರೋ ಮ್ಯಾಕ್ಸಲ್ಲಿ 6.9 ಇಂಚಿನ ಒಂದು ಡಿಸ್ಪ್ಲೇ ಇದೆ. ಎಲ್ಲರೂ ಕೂಡ ಒಂದು HD ಅಮೋಲೆಡ್ ಡಿಸ್ಪ್ಲೇ ಮಾತ್ರ ತುಂಬ ಕ್ಲಾರಿಟಿ ಇದೆ. ಎರಡು ಫೋನಲ್ಲಿ ಡಿಸ್ಪ್ಲೇ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹೇಗಿದೆ ಅಂತೆ, ತುಂಬ ಒಳ್ಳೆ ಡಿಸ್ಪ್ಲೇ, ಯಾವುದೇ ಕೂಡ ಮಾತಿಲ್ಲ, ಯಾವುದೇ ಒಂದು ನೆಗೆಟಿವ್ ಅಂತ ಮಾತಿಲ್ಲ ಡಿಸ್ಪ್ಲೇಯಲ್ಲಿ. ಮತ್ತು ಇನ್ನು ಇದರ ಒಂದು ಕ್ಯಾಮ್ರಾಗೆ ಬಂದರೆ ಫ್ರಂಟ್ ಕ್ಯಾಮ್ರಾ ಮತ್ತು 48 MB ಮತ್ತು ಬ್ಯಾಕ್ ಕ್ಯಾಮ್ರಾ ಟ್ರಿಪಲ್ ಕ್ಯಾಮ್ರಾ ಅದು ಕೂಡ 48 MB ಮತ್ತು ಒಂದು ರಿಯರ್ ಇನ್ನೊಂದು 12 MP. ಸೊ ಕ್ಯಾಮ್ರಾ ಚೆನ್ನಾಗಿದೆ. ಕ್ಯಾಮ್ರಾ ಅಂತ ನಾನು ಏನಂದರೆ ಇನ್ನೂ ಸ್ಯಾಮ್ಸಂಗಲ್ಲಿ ಒಂದು ದೊಡ್ಡ ಪ್ರೀಮಿಯರ್ ಫೋನ್ ಬಂದಿದೆ ಸ್ಯಾಮ್ಸಂಗಲ್ಲಿ. ಸೊ ಆ ವಿವೋ ಮತ್ತು ಸ್ಯಾಮ್ಸಂಗ್ ಇದೆ, ಆ ರೀತಿ ಯಾವುದೇ ರೀತಿ ಆ ಥರದ್ದು ಲೆವೆಲಿಗೆ ಹೋಗಿಲ್ಲ. ಸೊ ಆಲ್ಮೋಸ್ಟ್ ಐಫೋನ್ ಚೆನ್ನಾಗಿದ್ದೇ ಇರುತ್ತೆ. ಸೊ ಲಾಸ್ಟ್ ಟೈಮ್ ನೀವು ಐಫೋನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹೇಗಿದೆ ಅಂತೆ, ಪೂರ ಅಷ್ಟೊಂದು ಕಿತ್ತೋಗಿರೋ ಕ್ಯಾಮ್ರಾ ಅಂತ. ಸೊ ಐಫೋನ್ ಚೆನ್ನಾಗಿರುತ್ತೆ. ಬಟ್ ಇನ್ನು ಮೊದಲಿಗೆ ನಾವು ಒಂದು 3-4 ವರ್ಷದ ಹಿಂದ್ಗಡೆ ಐಫೋನ್ ಕ್ಯಾಮ್ರಾ ತುಂಬಾ ಗ್ರೇಟ್ ಕ್ಯಾಮ್ರಾ, ಒಳ್ಳೆ ಕ್ಯಾಮ್ರಾ ಅಂತಿದ್ವಿ. ಬಟ್ ಈಗ ಐಫೋನ್ ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿದೆ, ಬಟ್ ಅದೇ ಇದೆ. ಆದರೆ ಈಗ ಆ್ಯಂಡ್ರಾಯ್ಡ್ದವ್ರು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಮತ್ತು ವಿವೋದವ್ರು ತುಂಬ ಇದಕ್ಕಿಂತ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಕ್ಯಾಮ್ರಾ ಅವೆರಡು. ಸೊ ಇನ್ನೊಂದು ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಕ್ ಫ್ರಂಟ್ಗಿಂತ ಬ್ಯಾಕೇ ಚೆನ್ನಾಗಿದೆ. ಫ್ರಂಟ್ ಇನ್ನೂ ಕೂಡ ಚೆನ್ನಾಗಿರಬೇಕಾಗಿತ್ತು. ಮತ್ತು ಇದರಲ್ಲಿ 8 GB ರ್ಯಾಮು ಮತ್ತು ಎರಡು ಫೋನಲ್ಲಿ 8 GB ರ್ಯಾಮ್ ಇದೆ ಮತ್ತು 128 GB ರ್ಯಾಮ್ ಅಂತ 128 GB ಸ್ಟೋರೇಜ್ ಅಂತ ಹಿಡಿದು 1 TB ಸ್ಟೋರೇಜನ್ನು ಹಾಕಬಹುದು. ಒಂದು TB ಸ್ಟೋರೇಜ್ ತನಕ ನಮಗೆ ಸಿಗುತ್ತೆ. ಸೊ ಹೇಗೆಂದರೆ ಇದು 128 GB ಸ್ಟೋರೇಜ್ದು ಫೋನ್ ಇದೆ. ಆಮೇಲೆ 215 GB ಇದೆ. ಆಮೇಲೆ 512 GB ನಿಮಗೆ ಫೋನ್ ಬೇಕಾದರೆ ಇದೆ. ಸೊ ಎಲ್ಲ ಥರ ಫೋನ್ಗಳು ನಿಮಗೆ ಅವೈಲೇಬಲ್ ಇದೆ, ಯಾವ್ದು ಬೇಕಾದ್ರೆ ನೀವು ತೊಗೋಬೋದು. ಮತ್ತು ಇದರಲ್ಲಿ ಪ್ರೊಸೆಸರ್ ಬಂದರೆ ಒಂದು ಬಯೋನಿಕ್ A18 ಪ್ರೊಸೆಸರ್. ಸೊ ಎರಡು ಫೋನ್ಗಳಲ್ಲಿ ಸೇಮ್ ಪ್ರೊಸೆಸರ್ ಇದೆ. 16 ಪ್ರೋಲ್ಲಿ ಅದೇ ಇದೆ, 16 ಪ್ರೋ ಮ್ಯಾಕ್ಸಲ್ಲಿ ಕೂಡ ಅದೇ ಇದೆ, ಬಯೋನಿಕ್ A18 ಪ್ರೊಸೆಸರ್. ಸೊ ಇದು ಸ್ನ್ಯಾಪ್ಡ್ರ್ಯಾಗನ್ಗೆ ಒಂದು ಕಂಪ್ಯಾರಿಸನ್ ಮಾಡಿದರೆ ಸೊ ಅದರಿಗಿಂತ ಕಮ್ಮಿನೇ ಇದೆ. ಆ್ಯಂಡ್ರಾಯ್ಡ್ದು ಸ್ನ್ಯಾಪ್ಡ್ರ್ಯಾಗನ್ ಯಾವ ರೀತಿ ಇದೆ, ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಬಟ್ ಆದರೂ ಕೂಡ ಇದು ಪ್ರೊಸೆಸರ್ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇವರು ಆ ಥರ ಒಂದು ರೆಡಿ ಮಾಡಿರ್ತಾರೆ. ಸೊ ಆ ರೀತಿ ಒಂದು ಆಪ್ಟಿಮೈಸ್ ಎಲ್ಲ ಮಾಡಿರ್ತಾರೆ ಸೊ ಐಫೋನ್ದವರು. ಸೊ ಯಾವುದೇ ಕಾರಣಕ್ಕೂ ಈ ಪ್ರೊಸೆಸರ್ ಬಗ್ಗೆ ಯಾವ ರೀತಿ ಒಂದು ತಲೆ ಕೆಡಿಸ್ಕೊಂಥ ಯೋಚನೆ ಇಲ್ಲ. ಸೊ ನೀವು ಆರಾಮಿ ಹೆಂಗೆ ಬೇಕಾದ್ರೆ ಈ ಫೋನ್ ಬೇಕಂತ ಪಬ್ಜಿ ಗೇಮ್ ಎಲ್ಲ ರೀತಿಯನ್ನು ಆಡುವ ಹೆಂಗೆ ಬೇಕಾದ ಥರ ಯೂಸ್ ಮಾಡ್ಬೋದು. ಸೊ ಈ ಒಂದು ಪ್ರೊಸೆಸರ್ ತುಂಬ ಚೆನ್ನಾಗಿದೆ.
ಮತ್ತು ಇನ್ನು ಇದರೊಂದು ವಿಡಿಯೋಗ್ರಫಿ ಬಂದರೆ 4K 2K 8K, ಸೊ 4K 2Kನೂ ಮಾಡ್ಬೋದು ಮತ್ತು ಡಾಲ್ಬಿ ವಿಷನಲ್ಲಿ ಕೂಡ ಒಂದು ವಿಡಿಯೋ ಮಾಡ್ಬೋದು. ಸೊ ವಿಡಿಯೋಗಳು ಇನ್ನು ಕ್ಯಾಮ್ರಾಕ್ಕಿಂತ ಸೊ ಒಂದು ವಿಡಿಯೋ ಒಂದು ಕ್ಲಿಯರಿಟಿ ತುಂಬ ಚೆನ್ನಾಗಿದೆ. ಸೊ ನಾನು ಶಾಂಪಲ್ಸ್ಗಳು ನೋಡಿದ್ದೀನಿ. ಸೊ ನೀವು ಬರೀ ಫೋಟೋ ಹೊಡೆದ್ರೆ ಅಷ್ಟೊಂದು ಕ್ಲಿಯರಿಟಿ ಬರಲ್ಲ. ಸೊ ವಿಡಿಯೋ ಮಾಡೋಕ್ಕೋದ್ರೆ ಕ್ಲಿಯರಿಟಿ ತುಂಬ ಕ್ಲಿಯರಿಟಿ ಕೊಡುತ್ತೆ. ಮತ್ತು ಅದು 4Kಲ್ಲೂ ಮಾಡ್ಬೋದು, 2Kಲ್ಲೂ ಬೇಕಾದ್ರೆ ಮಾಡ್ಬೋದು, ಆಮೇಲೆ HDR ಮಾಡ್ಬೋದು, ಆಮೇಲೆ ಡಾಲ್ಬಿ ವಿಷನ್ ಅಲ್ಲಿ ಕೂಡ ವಿಡಿಯೋನ ಮಾಡ್ಬೋದು. ತುಂಬ ಕ್ಲಿಯರಿಟಿ. ಸೊ ವಿಡಿಯೋ ಮತ್ತು ತುಂಬ ಕ್ಲಿಯರಿಟಿ ಇದೆ. ಸೊ ಮತ್ತು ಇನ್ನು ಇದರ ಒಂದು ಫೀಚರ್ಸು, ಸೊ ಅದೇ ಬ್ಯಾಟ್ರಿ MH. ಸೊ ಇದರ ಒಂದು ಬ್ಯಾಟ್ರಿ MH ಬಂದರೆ ಐಫೋನ್ದವರು ಸೊ ಇಷ್ಟು ಅಂತ ಅವರು ಕ್ಲಾರಿಫೈ ಮಾಡಿಲ್ಲ ಬ್ಯಾಟ್ರಿ ಇಷ್ಟೇ ಇದೆ ಅಂತೆ. ಸೊ ನಾನು ರಿಸರ್ಚ್ ಮಾಡಿ ಸೊ ಹುಡುಕಿದ್ದೀನಿ. ಸೊ ಒಂದು 16 Pro ಅಲ್ಲಿ 3500 ಒಂದು ಬ್ಯಾಟ್ರಿ ಇದೆ ಮತ್ತು 16 Pro ಮ್ಯಾಕ್ಸಲ್ಲಿ 4500 ಒಂದು ಬ್ಯಾಟ್ರಿ ಇದೆ. ಸೊ ಬ್ಯಾಟ್ರಿ ತುಂಬ ನಿಮಗೆ ಅನಿಸುತ್ತೆ ಬ್ಯಾಟ್ರಿ ಏನು ಇಷ್ಟೊಂದು ಕಡಿಮೆ ಇದೆಯಲ್ಲ ಅಂತ. ಸೊ ಇಷ್ಟೊಂದು ಕಡಿಮೆ ಇದೆಯಲ್ಲ ಅಂತ. ಸೊ ಆದರೂ ಕೂಡ ನಿಮಗೆ ಒಂದು ಐಫೋನ್ ಬ್ಯಾಟ್ರಿ ಆಲ್ಮೋಸ್ಟ್ ಕಮ್ಮಿನೇ ಇರುತ್ತೆ. ಸೊ ಆದರೂ ಕೂಡ ನಿಮಗೆ ಇದು ಆರಾಮಾಗಿ ಒಂದು ದಿನ ಒಂದು ಬ್ಯಾಟ್ರಿಂಗ್ ಚಾರ್ಜಿಗೆ ಬಂದೇ ಬರುತ್ತೆ. ಸೊ ಯಾವುದಾದ್ರು ಕೂಡ ಇದರಲ್ಲಿ ಕೂಡ ಯಾವುದಾದ್ರು ಒಂದು ತಲೆ ಕೆಡಿಸೋಬೇಕಲ್ಲ. ಸೊ ಬ್ಯಾಟ್ರಿ MH ಕಡಿಮೆ ಇದ್ದರೂ ಕೂಡ ನಮಗೆ ಚಾರ್ಜ್ ಆರಾಮಾಗಿ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಸೊ ಐಫೋನ್ ಚಾರ್ಜು ಅಷ್ಟು ಚೆನ್ನಾಗಿರ್ತವೆ. ಇನ್ನು ಇದರ ಪ್ರೈಸಿಗೆ ಬಂದರೆ ಐಫೋನ್ 16 Pro ಅಲ್ಲಿ ಸೊ 1,25,000. ಸೊ ಇನ್ನು 16 Pro ಮ್ಯಾಕ್ಸಲ್ಲಿ 1,45,000 ರೂಪಾಯಿ ಇದೆ. ಸೊ ರೇಟ್ ಮಾತ್ರ ತುಂಬಾ ಇದೆ. ಸೊ ಒಂದು ಆ್ಯಂಡ್ರಾಯ್ಡ್ ಒಂದು 30,000 ರೂಪಾಯಿ 20,000 ಫೋನ್ ತೊಗೊಂಡ್ರೆ ಒಂದು 7-8 ಫೋನ್ ಬರ್ತಾವೆ. ಸೊ ನೋಡಿ ದುಡ್ಡೇ ಅಷ್ಟು ತುಂಬಾ ಇದೆ. 1.5 ಲಕ್ಷ ಆಯಿತು, 1,45,000 ರೂಪಾಯಿ ಅಂದರೆ 16 Pro ಮ್ಯಾಕ್ಸಲ್ಲಿ. ಸೊ ಇದರಲ್ಲಿ ಇರೋ ಫೀಚರ್ಸ್ಗಳೆಲ್ಲ ಆ್ಯಂಡ್ರಾಯ್ಡಲ್ಲಿ ಇದ್ದಾವೆ. ಆ್ಯಂಡ್ರಾಯ್ಡಲ್ಲಿ ಎಲ್ಲ ಫೀಚರ್ಸ್ಗಳು ಇದ್ದಾವೆ. ಸೊ ಅಂದರೆ ಐಫೋನ್ ಬ್ರ್ಯಾಂಡ್, ಸೊ ಇರೋದು ಬ್ರ್ಯಾಂಡ್ ಒಂದೇ. ಸೊ ನಿಮಗೆ ಬೇಕಾದರೆ ಫೋನ್ ತೊಗೋಬೋದು, ಐಫೋನ್ ಬೇಕನ್ನೋರು ಏನು ಮಾಡ್ಕೊಂಡು ತೊಗೋಬೋದು. ಸೊ ಇನ್ನು ಇದರಲ್ಲಿ ಮಾಮೂಲಿ ಎಲ್ಲ ಫೋನ್ ಫೀಚರ್ಸ್ಗಳು ಇರ್ತಾವೆ. ಬ್ಲೂಟೂತ್, ವೈಫೈ ಮತ್ತು ಇನ್ಯಾವುದು ಸಿಮ್ಸು ಮತ್ತು ಏರ್ಫೋನ್ದು ಸ್ಲಾಟ್ ಅದು ಕೂಡ ಇರುತ್ತೆ. ವೈಫೈ ಇರುತ್ತೆ, ಬ್ಲೂಟೂತ್ ಇರುತ್ತೆ. ಸೊ ಮತ್ತು ವೈಫೈ 7 GHz ಇದೆ ಇದು. ಸೊ ಇಷ್ಟು ಎಲ್ಲ ಫೀಚರ್ಸ್ ಏನು ಬೇಕು ಎಲ್ಲ ಫೀಚರ್ಸ್ಗಳನ್ನು ಇಟ್ಟಿದ್ದಾರೆ. ಇಷ್ಟೊಂದು ದುಡ್ಡು ಕೊಡ್ತಾ ಅಂದಮೇಲೆ ಎಲ್ಲ ಫೀಚರ್ಸ್. ಮತ್ತು ಇನ್ನೊಂದು ಚಾರ್ಜಿಂಗ್ ಬಂದರೆ ಮತ್ತು ಇದು 30 ವ್ಯಾಟಿನ ಒಂದು ಚಾರ್ಜಿಂಗ್ ಬರ್ತದೆ ಬಾಕ್ಸ್ಲಿ. ಮತ್ತು ಇದು ಒಂದು ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ ಚಾರ್ಜ್ 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜನ್ನು ಮಾಡುತ್ತೆ. 2 ಫೋನ್ಗಳು ಸೇಮ್ ಚಾರ್ಜ್ ಮಾಡುತ್ತೆ. ಮತ್ತು ಇನ್ನು ಈ ಒಂದು ಫೋನು ಇದರಲ್ಲಿ ಯಾವುದೇ ರೀತಿ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ. ಸೊ ಆಪಲ್ ಇಂಟೆಲಿಜೆನ್ಸ್ ಯಾವುದು ಕೂಡ ಇದರಲ್ಲಿ ಕೊಟ್ಟಿಲ್ಲ. ಸ್ಯಾಮ್ಸಂಗ್ ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇವರು ಯಾವುದೇ ರೀತಿ ಅದನ್ನು AI ಫೀಚರನ್ನು ಕೊಟ್ಟಿಲ್ಲ ಇವರು. ಸೊ ಇನ್ನು ಮುಂದೆ ಕೊಡ್ತಾರೆ, ಏನು ಮಾಡ್ತಾರೋ ಸೊ ಕೊಡ್ತಿರ್ಬೋದು. ಮತ್ತು ಈ ಫೋನಲ್ಲಿ ಸ್ಲಿಮ್ ಇದೆ. ಸೊ ನಮ್ಮ ಇಂಡಿಯಾದ ಲಾಂಚ್ ಆಗಿರೋ ಫೋನು ಒಂದು ಫಿಸಿಕಲ್ ಸಿಮ್ ಹಾಕ್ಕೋಬೋದು, ಇನ್ನೊಂದು ಸಿಮ್ಮನ್ನು ಹಾಕ್ಕೋಬೋದು. ಸೊ ಬೇರೆ ಕಂಟ್ರಿಗಳೆಲ್ಲ ಈ ಸಿಮ್ಮೇ ಅವೈಲೇಬಲ್ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಸಿಮ್ಮು ಕೂಡ ಇದೆ, ಒಂದು ಫಿಸಿಕಲ್ ಸಿಮ್ಮೂ ಕೂಡ ಇದೆ. ಸೊ ಎರಡು ಕಡೆನೂ ಹಾಕ್ಕೋಬೋದು, ಎರಡು ಕಡೆನೂ ಯೂಸ್ ಮಾಡ್ಬೋದು ನಾವು. ಸೊ ಒಟ್ಟಿನಲ್ಲಿ ಈ ಫೋನ್ ತುಂಬ ಚೆನ್ನಾಗಿದೆ. ಸೊ ಆರಾಮಿ ನೀವು ಐಫೋನ್ ಬೇಕನ್ನೋರು ಈ ಫೋನನ್ನು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಏನಿಸುತ್ತೆ ಈ ಫೋನನ್ನು? ಸೊ ಆಲ್ರೆಡಿ ನೀವು ವಿಡಿಯೋ ನೋಡಿದರೆ, ಸೊ ನನ್ನ ವಿಡಿಯೋ ನೋಡಿ ಸೊ ನೀವು ವಿಡಿಯೋ ಮಾಡಿದ್ರೆ ಸೊ ನಿಮಗೆ ಫೋನನ್ನ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ.